ಗಳಿಂದ ಬರೀ ದೇಶವನ್ನಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲರನ್ನೂ ಕೈಬೀಸಿ ಕರೀತಾ ಇದೆ. ಜಗಮಗಿಸುವ ಈ ದೀಪಗಳ ಮೂಲಕ ಆಯಸ್ಕಾಂತದ ಹಾಗೆ ಎಲ್ಲರನ್ನೂ ತನ್ನ ಕಡೆ ಸೆಳೀತಾ ಇದೆ. ಇಂಥ ಆಕರ್ಷಣೆಗೊಳಗಾಗಿ ವಲಸೆ ಬರೋ ಜನರನ್ನ ಈ ನಗರ ಬದುಕಿಸುತ್ತೆ, ಒಮ್ಮೆ ಅವರ ಬದುಕನ್ನೇ ಮುಗಿಸುತ್ತೆ. ಮೇಲ್ನೋಟಕ್ಕೆ ಸುಂದರವಾಗಿ ಕಣ್ಣು ಕೊರೆಸುವ ಈ ದೀಪಗಳ ಹಿಂದೆ ಅಡಗಿರೋ ಕತ್ತಲಿನ ಅರಿವು ಯಾರಿಗೂ ಇರುವುದಿಲ್ಲ. ಇಲ್ಲಿ ಬದುಕೋಕ್ಕೋಸ್ಕರ ಪಡಬೇಕಾಗಿರೋ ಬವಣೆ, ಅನುಭವಿಸಬೇಕಾಗಿರೋ ನೋವು, ಹಿಂಸೆ ಅವರನ್ನ ಹತಾಶರನ್ನಾಗಿ ಮಾಡುತ್ತೆ. ಈ ಹತಾಶೆ ಕೊನೆಗೆ ಅವರಿಗೆ ಎರಡು ಲೋಕಕ್ಕೆ ದಾರಿ ತೋರಿಸುತ್ತೆ. ಒಂದು ಪರಲೋಕ, ತಮ್ಮ ಜೀವನವನ್ನ ತಾವೇ ಮುಗಿಸ್ಕೊಳ್ಳೋದು. ಮತ್ತೊಂದು ಪಾತಕಲೋಕ, ತಮ್ಮ ಜೀವನವನ್ನ ತಾವೇ ಅನ್ಯಾಯದ ಮಾರ್ಗದಲ್ಲಿ ರೂಪಿಸಿಕೊಳ್ಳೋದು. ಆಗ ಪ್ರಾರಂಭವಾಗೋದೆ ಕೊಲೆ, ಸುಲಿಗೆ, ದರೋಡೆ. ಸುಲಭವಾಗಿ ಹಣ ಮಾಡೋ ದಾರಿ ಅಲ್ಲ, ಹಿಂಸೆ, ಕ್ರೌರ್ಯದಿಂದ ಅನ್ಯಾಯದ ಮಾರ್ಗದಲ್ಲಿ ಹಣ ಮಾಡೋದು. ಇದು ಖಂಡಿತವಾಗಿಯೂ ಸುಲಭದ ದಾರಿಯಲ್ಲ. ಯಾಕಂದ್ರೆ ಇಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರು ಬಲ್ಲವರಿಲ್ಲ. ನ್ಯಾಯದ ದುಡಿಮೆಯಲ್ಲಿ ಹೇಗೆ ಬೆವರು ಸುರಿಯುತ್ತೋ ಹಾಗೆ ಈ ಅನ್ಯಾಯದ ದುಡಿಮೆಯಲ್ಲಿ ರಕ್ತದ ಹೊಳೆ ಹರಿಯುತ್ತೆ. ಬೆಲೆ ಕಟ್ಟಲಾಗದ ಪ್ರಾಣಗಳಿಗೆ ಇಲ್ಲಿ ಬೆಲೆಯೇ ಇಲ್ಲ. ಯಾಕಂದ್ರೆ ಪೊಲೀಸರ ಪಿಸ್ತೂಲಿನ ಗುರಿ ಅವರ ಕಡೆಯೇ ಇರುತ್ತೆ. ಅದರೊಳಗಿನ ಗುಂಡು ಯಾವ ದುರ್ಮಾರ್ಗ ಎದೆಗೂಡನ್ನ ಬೇಯಿಸೋಕೆ ಕಾಯ್ತಾ ಇರುತ್ತೆ ಅವರಿಗೆ ತಿಳಿದಿರೋಲ್ಲ. ಈ ವಿಷಯದಲ್ಲಿ ಜನರಿಗೆ ನಂಬಿಕೆ ಕಡಿಮೆ ಆಗ್ತಾ ಇದ್ದ ಹಾಗೆ ಅಪರಾಧಿಗಳ ಅನಿಷ್ಟ ತೊಳೆಯೋಕೆ ಆಗಾಗ ನಿಷ್ಠಾವಂತ ಪೊಲೀಸರ ಆಗಮನ ಆಗ್ತಾನೆ ಇರುತ್ತೆ. ನೋಡ್ರ, ಸರಿಯಾಗಿ ನೋಡ್ಕೊಳ್ಳಿ. ಇವಳೇ ಹೋಮ್ ಮಿನಿಸ್ಟರ್ ಮಗಳು. ಇದು ನಮ್ಮ ಫಸ್ಟ್ ಸ್ಟೆಪ್. ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಆಗಬಾರ್ದು. ನಮ್ಮ ಪ್ಲಾನ್ ಸಕ್ಸಸ್ ಆಗಬೇಕು, ಗೊತ್ತಾಯ್ತಾ? ಪ್ರತಿದಿನ ಸಾಯಂಕಾಲ ಇವಳು ಕಾಂಪೌಂಡ್ ಅಲ್ಲಿ ಫ್ರೆಂಡ್ಸ್ ಜೊತೆ ಆಟ ಆಡ್ತಿರ್ತಾಳೆ. ಯಾರಿಗೂ ಗೊತ್ತಾಗದಾಗೆ ಇವಳನ್ನ ಕಿಡ್ನಾಪ್ ಮಾಡಬೇಕು. हमें उस लड़की को किडनैप करने के लिए कोई अच्छा प्लान करना चाहिए. ನೋಡಿ, ನಾನು ಹೇಳ್ದಂಗೆ ಕೇಳಿದ್ರೆ ಈ ಪ್ಲಾನ್ ಸಕ್ಸಸ್ ಆಗುತ್ತೆ. ನಾವು 4 ಜನ ಆ ಜಾಗಕ್ಕೆ ಬೇರೆ ಬೇರೆ ಕಡೆಯಿಂದ ಎಂಟರ್ ಆಗೋಣ. ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ನಾನು ಆ ಮಗುಗೆ ಚಾಕ್ಲೇಟ್ ಕೊಡೋ ನೆಪದಲ್ಲಿ ಆ ಮಗುನ ಕಿಡ್ನಾಪ್ ಮಾಡ್ತೀನಿ. ನೀವು 3 ಜನ ಬೇರೆಯವ್ರ ಕಾನ್ಸಂಟ್ರೇಷನ್ನ ಬೇರೆ ಕಡೆ ಡೈವರ್ಟ್ ಮಾಡೋದು ನಿಮ್ಮ ಕೆಲಸ. ಹೌದು ಕಣ್ರು, ಶ್ರೀಕಾಂತ್ ಹೇಳ್ದಂಗೆ ಮಾಡೋಣ. ಆಯ್ತು, ಎಲ್ಲ ಹುಷಾರಾಗಿ ಈ ಕೆಲಸ ಮಾಡಬೇಕು. ನಾವು ಈ ಕೆಲಸ ಸರಿಯಾಗಿ ಮಾಡಿದ್ರೆ ನಾವುಗಳೇ ಕಿಂಗು. ಸ್ವಲ್ಪ ಯಾಮಾರಿದ್ರು ನಮ್ಮ ಪ್ರಾಣಗಳೇ ಹಾರೋಗತ್ವಷ್ಟೇ. ಅದಕ್ಕೆ ಹುಷಾರಾಗಿ ನಾವು ಹೆಜ್ಜೆ ಇಡಬೇಕು. फिक्र मत करो यारो, इस काम को मैं सक्सेस करूंगा. ಇದು ನಂದು ನಿಂದು ಅಂತ ಭೇದ ಮಾಡಬೇಡ. ಇದು ನಮ್ಮೆಲ್ಲರ ಕೆಲಸ. ಕರೆಕ್ಟಾಗಿ ಹೇಳಿದೆ. ಹಾ, ಹೋಗ್ ಬಾಲ್ ತಗೊಂಬರೆ. ನಾನ್ ತರಲ್ಲ, ನೀನೇ ಹೋಗು. ನಂದು ಬಾಲು. ಬಾಲ್ ಕೊಡಿ ಅಂಕಲ್. ಹಾಯ್ ಪುಟಿ. ಯಾವ ಸ್ಕೂಲು? ಕಾರ್ಬಲ್ ಇಂಗ್ಲಿಷ್ ಸ್ಕೂಲ್. ಓ, ಕಾರ್ವಲ್ ಇಂಗ್ಲಿಷ್ ಸ್ಕೂಲಾ? ಚಾಕ್ಲೇಟ್ ಅಂದ್ರೆ ಇಷ್ಟನಾ ನಿಂಗೆ? ಯಾವ ಚಾಕ್ಲೇಟ್ ಇಷ್ಟ? ಎಲ್ಲ ಚಾಕ್ಲೇಟ್ ಇಷ್ಟ. ಓ, ಎಲ್ಲಾ ಚಾಕ್ಲೇಟ್ ಇಷ್ಟ. ಕಿಟ್ಕ್ಯಾಟ್ ಅಂದ್ರೆ ಇಷ್ಟನಾ? ತಗೋ ಪುಟಿ, ಇನ್ನೊಂದು ತಗೋ. ಹಾ, ನಾವಿಬ್ರು ಬಾಲಾಟ ಆಡೋಣ. ಬಾ ಬಾ ಪುಟಿ. ನೋಡ್ರಿ ಕಮಿಷನರ್ ಸಾಹೇಬ್ರೆ, ಸ್ವಂತ ಮಗಳಿಗೆ ರಕ್ಷಣೆ ಕೊಡಕ್ಕಾಗ್ದೇರಂತ ನೀವು ಇನ್ನು ರಾಜ್ಯಕ್ಕೆ ಏನ್ ರಕ್ಷಣೆ ಕೊಡ್ತೀರಾ ಅಂತ ನನ್ನ ಹೆಂಡತಿ ನನ್ನ ಕೇಳ್ತಿದ್ದಾಳೆ. ಡೋಂಟ್ ವರಿ ಸರ್, ಇನ್ನು 24 ಗಂಟೆ ಒಳಗಡೆ ನಿಮ್ಮ ಮಗಳು ನಿಮ್ಮ ಮನೇಲಿ ಇರ್ತಾಳೆ. ನಿಮ್ಮ ಡ್ರೈವರು, ವಾಚ್ಮೆನ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಸ್ಕೆಚ್ ತಯಾರು ಮಾಡಿ ನಮ್ಮ ಫೈಲ್ ನಲ್ಲಿರೋ ಕಿಡ್ನಾಪರ್ಸ್ಗೆ ಮ್ಯಾಚ್ ಮಾಡಿ ನೋಡಿದ್ವಿ. ಆ ರಿಸೆಂಬ್ಲೆನ್ಸ್ ಇರೋರು ಯಾರು ಇರಲಿಲ್ಲ. ಸೊ ನಾನು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಮನೆ ಫೋನ್ ಈಗಾಗಲೇ ಟ್ಯಾಪ್ ಆಗಿದೆ. ಆ ಕಿಡ್ನಾಪರ್ಸು ಡಿಮ್ಯಾಂಡ್ಗೋಸ್ಕರ ನಿಮ್ಮ ಮನೆಗೆ ಫೋನ್ ಮಾಡೇ ಮಾಡ್ತಾರೆ. ಜಸ್ಟ್ 1 ಕಾಲ್ ಇಸ್ ಎನಫ್. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಸರ್. ಸರ್, ಮೋಸ್ಟ್ಲಿ ಅವ್ರ ಫೋನೇ ಇರಬೇಕು. ತಗೊಳ್ಳಿ ಸರ್, ಪಿಕ್ ಇಟ್ ಅಪ್ ಸರ್. ಹಲೋ ಹಲೋ, ಹೋಮ್ ಮಿನಿಸ್ಟರ್ ಮಾತಾಡ್ತಿರೋದು. ನಿಮ್ಮ ಮಗಳು ನಮ್ಮ ಕಸ್ಟಡಿಲಿ ಇದ್ದಾಳೆ. ಅವಳು ಜೀವಂತವಾಗಿ ಬೇಕು ಅಂದ್ರೆ ನಾ ಹೇಳ್ದಂಗೆ ನೀವು ಕೇಳಬೇಕು. ಏನು ನೋಡಿ, ನನ್ನ ಮಗಳಿಗೆ ಏನು ಮಾಡಬೇಡಿ. ಹೌದು, ನೀವು ಯಾರು?
ನಾವ್ ಯಾರು ಏನು ಎತ್ತ ಅನ್ನೋದು ನಿನಗೆ ಬೇಕಾಗಿಲ್ಲ. ನಿನ್ನ ಮಗಳು ನಿನಗೆ ಸೇಫ್ ಆಗಿ ಬೇಕು ಅನ್ನೋಂಗಿದ್ರೆ ನಾವ್ ಹೇಳಿದ ಜಾಗಕ್ಕೆ 25 ಲಕ್ಷ ರೂಪಾಯಿ ತಂದ್ಕೊಡ್ಬೇಕು, ಗೊತ್ತಾಯ್ತಾ? ಏನು 25 ಲಕ್ಷನಾ? ಆಯ್ತು, ಕೊಡ್ತೀನಿ. ಎಲ್ಲಿಗೆ ತರ್ಬೇಕು ಹೇಳಿ? ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇವತ್ತು ರಾತ್ರಿ 8 ಗಂಟೆಗೆ ಸರಿಯಾಗಿ ತಾವರೆಕೆರೆ ಕ್ರಾಸ್ ಹತ್ರ ಇರೋ ಬಂಗ್ಲೆಗೆ 25 ಲಕ್ಷ ರೂಪಾಯಿ ತಗೊಂಡು ನೀನೊಬ್ನೇ ಬರಬೇಕು. ಪೊಲೀಸ್ಗೆ ಏನಾದ್ರು ಇನ್ಫಾರ್ಮ್ ಮಾಡಿದ್ರೆ ನಾವ್ ಹೇಳಿದ ಜಾಗಕ್ಕೆ 25 ಲಕ್ಷ ರೂಪಾಯಿ ತಂದ್ಕೊಡ್ಬೇಕು, ಗೊತ್ತಾಯ್ತಾ? ಏನು 25 ಲಕ್ಷನಾ? ಆಯ್ತು, ಕೊಡ್ತೀನಿ. ಎಲ್ಲಿಗೆ ತರ್ಬೇಕು ಹೇಳಿ? ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇವತ್ತು ರಾತ್ರಿ 8 ಗಂಟೆಗೆ ಸರಿಯಾಗಿ ತಾವರೆಕೆರೆ ಕ್ರಾಸ್ ಹತ್ರ ಇರೋ ಬಂಗ್ಲೆಗೆ 25 ಲಕ್ಷ ರೂಪಾಯಿ ತಗೊಂಡು ನೀನೊಬ್ನೇ ಬರಬೇಕು. ಪೊಲೀಸ್ಗೆ ಏನಾದ್ರು ಇನ್ಫಾರ್ಮ್ ಮಾಡಿದ್ರೆ ಕಮ್ ಆನ್ ಬಾಯ್ಸ್, ಲೆಟ್ಸ್ ಗೋ. ಸರ್, ನನಗೆ ಯಾಕೋ ಇದರಿಂದ ಹುಡುಗಿ ಲೈಫ್ಗೆ ತುಂಬಾ ರಿಸ್ಕ್ ಆಗ್ಬೋದು ಅನಿಸ್ತಿದೆ ಸರ್. ಮಿಸ್ಟರ್ ಸ್ವಾಮಿ, ನಾನ್ ನಿಮ್ ಸೀನಿಯರ್, ನಿಮ್ಮ ಒಪಿನಿಯನ್ ನನಗೆ ಬೇಕಾಗಿಲ್ಲ. ಕಮ್ ಲೆಟ್ಸ್ ಗೋ. ಯಾರನ್ನು ಹುಡುಕ್ತಾ ಇದ್ದೀರಾ? ನೋಡೆ, ಮರ್ಯಾದಾಗೆ ಗನ್ ಬಿಸಾಕಿದ್ರೆ ಸರಿ, ಇಲ್ಲ ಅಂದ್ರೆ ಈ ಹುಡುಗಿನ ಹ್ಯಾಂಡ್ಸ್ ಅಪ್. ನಿನ್ನೆ ನಡೆದ ಎನ್ಕೌಂಟರ್ ಬಗ್ಗೆ ನಿಮ್ಗೇನು ಅನಿಸ್ತು? ಪ್ರತಾಪ್ ಸರ್ ತುಂಬಾ ಗ್ರೇಟ್ ಸರ್. ಹ್ಯಾಟ್ಸ್ ಆಫ್ ಟು ಪ್ರತಾಪ್ ಸರ್. ಆಕ್ಚುಲಿ ಇಟ್ಸ್ ಎ ವೆರಿ ರಾಂಗ್ ಮಿಷನ್. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಆ ಹುಡುಗಿ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು. ಅಲ್ಲ, ಈ ಪ್ರತಾಪ್ ಅವ್ರು ಯಾಕೆ ಈ ಡಿಸಿಷನ್ ತಗೊಂಡ್ರು ನನಗಂತೂ ಅರ್ಥ ಆಗ್ಲಿಲ್ಲಪ್ಪ. ರಿಯಲಿ ಇಟ್ಸ್ ಎ ಗುಡ್ ಡಿಸಿಷನ್ ಸರ್. ನನಗಂತೂ ತುಂಬಾ ಥ್ರಿಲ್ ಆಗಿತ್ತು ಸರ್. ಥ್ರಿಲ್ ಆಗಿತ್ತು. ನಾನೇನೋ ಸೀನಿಯರು, ಅರ್ಥ ಮಾಡ್ಕೊಳ್ತೀನಿ. ನೀವಿಬ್ರು ಜೂನಿಯರ್ಸ್, ನಿಮಗ್ ಚೆನ್ನಾಗಿ ಗೈಡ್ ಮಾಡ್ಬೇಕಾಗಿತ್ತು. ನೋ ನೋ ಪ್ಲೀಸ್ ಸರ್, ನೀವು ಮಾಡಿದ ಎನ್ಕೌಂಟರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ಸರ್, ನಿಜವಾಗ್ಲೂ ಅವರೆಲ್ಲ ಟೆರರಿಸ್ಟ್ಗಳ? ಸರ್, ನೀವು ಮಾಡಿದ ಆಪರೇಷನ್ ತುಂಬಾ ರಿಸ್ಕಿ ಅಲ್ವಾ ಸರ್? ನೋ 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 ಕ್ವಶನ್ಸ್ ಪ್ಲೀಸ್. ನನಗೆ ಪಬ್ಲಿಕ್ ಮುಖ್ಯ, ಪಬ್ಲಿಸಿಟಿ ಅಲ್ಲ.
ಯಾವಾಗಲೂ ಹೀಗೆ ಅವಾಯ್ಡ್ ಮಾಡ್ತಾರಲ್ವಾ ನಮ್ಮ ಎಫರ್ಟ್ಸ್ ಎಲ್ಲ ವೇಸ್ಟ್. ವಾಟ್ಸ್ ಹ್ಯಾಪನಿಂಗ್? ಗುಡ್ ಮಾರ್ನಿಂಗ್. Good morning, sir. ಗುಡ್ ಮಾರ್ನಿಂಗ್. ಏನೆಲ್ಲ ತುಂಬಾ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದೀರಾ? ಏನಿಲ್ಲ ಸರ್, ನಿನ್ನೆ ಎನ್ಕೌಂಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಅಷ್ಟೇ. ಐ ಸಿ. ಸರ್, ಅವರೆಲ್ಲ 3 ಜನದ ಬಾಡಿನ ಅವ್ರ ಫ್ಯಾಮಿಲಿಯವ್ರು ಬಂದು ತಗೊಂಡೋದ್ರು. ಆ 3 ಜನಕ್ಕಾಗ್ಲಿ ಆ 3 ಜನದ ಫ್ಯಾಮಿಲಿಯವ್ರಿಗಾಗ್ಲಿ ಯಾವುದೇ ಟೆರರಿಸಂ ಬ್ಯಾಕ್ಗ್ರೌಂಡ್ ಇದ್ದ ಕಾಣಿಸ್ತಾ ಇಲ್ಲ ಸರ್. ವಾಟ್ ಅಬೌಟ್ ದಿ ಫೋರ್ತ್? ಸರ್, ಇವನ್ ಬಾಡಿ ತಗೊಂಡೋಗಕ್ಕೆ ಯಾರು ಬಂದಿಲ್ಲ ಸರ್. ತಗೊಳ್ಳಿ. ಈ ಫೋಟೋನ ಎಲ್ಲ ಕಡೆ ಕಳಿಸಿ ಇಮಿಡಿಯೇಟ್ ಆಗಿ ಆ ಹುಡುಗನ ಬ್ಯಾಕ್ ಗ್ರೌಂಡ್ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಓಕೆ ಸರ್. ಹಲೋ ಸರ್. ಸರಿ ಸರ್, ಇಟ್ಸ್ ಅವರ್ ಡ್ಯೂಟಿ ಸರ್. ಆಯ್ತು ಸರ್, ಇನ್ನು 10 ನಿಮಿಷ ಇರ್ತೀನಿ. ಸೋಮಿ ಸರ್, ನಾನು ಹೋಮ್ ಮಿನಿಸ್ಟರ್ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಓಕೆ ಸರ್. ಆ ಹುಡುಗನ ಬಗ್ಗೆ ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಸರ್. ನನಗೆ ಇವತ್ತೇ ಆ ಡೀಟೇಲ್ಸ್ ಎಲ್ಲ ಬೇಕು. Right, ಓಕೆ sir.